ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಆಗಸ್ಟ್ ಕೋಮ್ಟರ 3 ಹಂತಗಳ ನಿಯಮದ ಕುರಿತು ಚರ್ಚಿಸ್ತಾ ಇದ್ದೀವಿ. 3 ಹಂತಗಳ ನಿಯಮ ಎಂದರೇನು? ಅದರಲ್ಲಿ ಬರುವಂಥ ಮೊದಲನೆಯ ಹಂತ ದೇವಶಾಸ್ತ್ರೀಯ ಅಥವಾ ಕಾಲ್ಪನಿಕ ಹಂತದ ಕುರಿತು ಚರ್ಚಿಸಿದ್ದೇವೆ. ಇದರಲ್ಲಿ 3 ಉಪ ಹಂತಗಳಿವೆ. ವಸ್ತುಪೂಜಾ ಅಥವಾ ಸರ್ವಚೇತನವಾದ ಹಂತ, ಬಹುದೇವತಾರಾಧನೆಯ ಹಂತ ಮತ್ತು ಏಕದೇವತಾರಾಧನೆಯ ಹಂತ. ಹೀಗೆ ಹಂತ ಹಂತವಾಗಿ ಮಾನವನ ಬೌದ್ಧಿಕ ವಿಕಸನದ ಜೊತೆ ಸಮಾಜವೂ ಕೂಡ ವಿಕಸನ ಹೊಂದಿದ್ದನ್ನು ನಾವು ಈ ಮೊದಲಿನ ಹಂತದಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಇನ್ನುಳಿದ 2 ಹಂತಗಳ ಕುರಿತು ಚರ್ಚಿಸೋಣ. Dear students, good morning to all. We are discussing about the Auguste Comte's law of 3 stages theory. Already in previous class we know what is law of 3 stages and discuss the first stage, theological stage. It includes 3 sub stages. One is the animism, second one is the polytheism, and third one is the monotheism. In this stage, Auguste Comte tried to explain how the human thinking evolution or intellectual evolution takes place. The society also itself evolved in different stages. ಎರಡನೆಯ ಹಂತ ಅಮೂರ್ತ ಅಥವಾ ಅತಿ ಭೌತಿಕ ಹಂತ. ಸಾಮಾಜಿಕ ವಿಕಾಸದಲ್ಲಿ ಬರುವ ಎರಡನೆಯ ಹಂತ ಇದು. ಆಗಸ್ಟ್ ಕೋಮ್ಟರ ಪ್ರಕಾರ ಮಾನವ ಚಿಂತನೆಯ ಸುಧಾರಿತ ಹಂತ ಅಂತ ಕರೀತಾರೆ. ಇದು ಮಾನವನ ಬೌದ್ಧಿಕ ಹಾಗೂ ಸಾಮಾಜಿಕ ವಿಕಸನದ ಒಂದು ಶ್ರೇಷ್ಠವಾದ ಹಂತ. ಮೊದಲಿನ ಹಂತಕ್ಕಿಂತಲೂ ಇದು ಅಭಿವೃದ್ಧಿಯನ್ನು ಅಥವಾ ವಿಕಸನವನ್ನು ಕಂಡಿದ್ದರಿಂದ ಕೋಮ್ಟ್ ಈ ಹಂತಕ್ಕೆ ಹೆಚ್ಚು ವಿಶೇಷತೆಯನ್ನು ನೀಡುತ್ತಾನೆ. ಆಗಸ್ಟ್ ಕೋಮ್ಟನ ಪ್ರಕಾರ ಈ ಅಮೂರ್ತ ಅಥವಾ ಅತಿ ಭೌತಿಕ ಹಂತದ ಕೆಲವೊಂದು ಗುಣಲಕ್ಷಣಗಳೆಂದರೆ, ಈ ಹಂತದಲ್ಲಿ ಜನರು ಒಂದು ಅಮೂರ್ತ ಅಥವಾ ಕಣ್ಣಿಗೆ ಕಾಣದ ಶಕ್ತಿ ಜಗತ್ತಿನ ಎಲ್ಲ ಚಟುವಟಿಕೆಗಳನ್ನು ನಿರ್ದೇಶಿಸಿ ನಿಯಂತ್ರಿಸುತ್ತದೆ ಮತ್ತು ಮಾನವನ ಎಲ್ಲ ಚಟುವಟಿಕೆಗಳನ್ನು ಅದೇ ನಿರ್ಧರಿಸುತ್ತದೆ ಎಂಬ ನಂಬಿಕೆಯನ್ನು ಹೊಂದಿರುವಂಥದ್ದು. ಈ ಮೊದಲು ಏಕದೇವತಾರಾಧನೆಯ ಹಂತದಲ್ಲಿ ಜನರು ಮಾನವಾತೀತ ನಿಸರ್ಗಾತೀತ ಶಕ್ತಿಯಲ್ಲಿ ಇಟ್ಟುಕೊಂಡಿರುವಂಥ ನಂಬಿಕೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗಿ ನಮ್ಮನ್ನು ಯಾವುದೋ ಒಂದು ಅಮೂರ್ತ ಅಥವಾ ಕಣ್ಣಿಗೆ ಕಾಣದ ಶಕ್ತಿ ನಮ್ಮ ಜೀವನದಲ್ಲಿ ಏರ್ಪಡುವಂಥ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸ್ತದ ಮತ್ತು ನಿರ್ಧರಿಸ್ತದ ಅನ್ನುವಂಥ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಈ ಹಂತಕ್ಕೆ ಬಂದಾಗ ಜನರು ಕಣ್ಣಿಗೆ ಕಾಣುವ ದೇವರ ಕಲ್ಪನೆಯನ್ನು ಇದು
ಮನ್ನಿಸುವುದಿಲ್ಲ. ಜನರು ಈ ಹಂತದಲ್ಲಿ ಬಂದಾಗ ಕಣ್ಣಿಗೆ ಕಾಣದೇ ಇರುವಂಥ ದೇವರ ಬಗ್ಗೆ ಸ್ವಲ್ಪ ನಂಬಿಕೆ ಕಡಿಮೆಯಾಗಿ ಅವರ ಬೌದ್ಧಿಕ ವಿಕಸನವಾಗಿ ಅವರ ವಿಚಾರಗಳಲ್ಲಿ ವಿಕಸನ ಆದದ್ದನ್ನು ಕಾಣ್ತೀವಿ. ಹಾಗೆ ಅವರ ವಿಚಾರಕ್ಕೆ ತಕ್ಕ ಹಾಗೆ ಸಮಾಜವು ಕೂಡ ವಿಕಸನ ಹೊಂದುತ್ತದೆ. ಈ ಹಂತವು ಕ್ರಿಸ್ತ ಶಕ 1300ರ ಸುಮಾರಿನಲ್ಲಿ ಪ್ರಾರಂಭವಾಯಿತೆಂದು ಅಗಸ್ಟ್ ಕೋಮ್ಟರ ಹೇಳಿಕೆ. ಈ ಹಂತವು ಕಡಿಮೆ ಕಾಲಾವಧಿಯುಳ್ಳದ್ದು ಮತ್ತು ಈ ಮೊದಲಿನ ಹಳೆಯ ಪರಂಪರೆಗಳನ್ನು ಕೊನೆಗೊಳಿಸಿ ಅಥವಾ ಇಲ್ಲವಾಗಿಸಿ ಮಾನವ ಸಮಾಜವನ್ನು ಮುಂದಿನ ಹಂತಕ್ಕೆ ಸಾಗಿಸುವಲ್ಲಿ ಇದು ಹಾದಿ ಮಾಡಿಕೊಡುತ್ತದೆ ಅಥವಾ ಸಹಾಯ ಮಾಡುತ್ತದೆ. ದೇವಶಾಸ್ತ್ರೀಯ ಹಂತದಲ್ಲಿ ಬೆಳೆದು ಬಂದಿರುವಂಥ ಪುರೋಹಿತಶಾಹಿಯ ವರ್ಗದಿಂದ ಬೆಳೆದು ಬಂದಿರುವಂಥ ಎಷ್ಟೋ ಸಂಪ್ರದಾಯಬದ್ಧ ಹಳೆಯ ಪರಂಪರೆಗಳನ್ನು ಈ ಹಂತಕ್ಕೆ ಬಂದಾಗ ಮಾನವ ಕ್ರಮೇಣವಾಗಿ ಒಂದೊಂದನ್ನು ತಿರಸ್ಕರಿಸಲು ಪ್ರಾರಂಭಿಸುತ್ತಾನೆ. ಹೀಗೆ ಹಳೆಯ ಪರಂಪರೆಗಳನ್ನು, ಕೆಲವೊಂದು ಅರ್ಥಹೀನ ಪರಂಪರೆ ಆಚರಣೆಗಳನ್ನು ನಿಲ್ಲಿಸ್ತಾ ಹೋದ ಹಾಗೆ ಅವನ ಜೀವನದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಬೆಳವಣಿಗೆ, ಬದಲಾವಣೆಗಳು ಕಂಡುಬರಲಿಕ್ಕೆ ಸಾಧ್ಯವಾಗುತ್ತದೆ. ಈ ಹಂತದಲ್ಲಿ ನ್ಯಾಯವಾದಿಗಳು, ವೈದಿಕರು ಈ ಸಮಾಜದಲ್ಲಿ ಪ್ರಭಾವಶಾಲಿ ವರ್ಗಗಳಾಗಿ ಹೊರಹೊಮ್ಮುತ್ತಾರೆ. ಸರಿಯಾದದ್ದನ್ನು ನಿರ್ಧರಿಸುವ ಬುದ್ಧಿಯನ್ನು ಹೊಂದಿದಂಥವರು ನ್ಯಾಯವಾದಿಗಳಾಗಿ, ಸರಿಯಾದದ್ದನ್ನು ಸೂಚಿಸುವ, ಬೋಧಿಸುವಂಥವರು ವೈದಿಕರಾಗಿ ಈ ಅತಿ ಭೌತಿಕ ಹಂತದ ಸಮಾಜದಲ್ಲಿ ಪ್ರಬಲರಾಗಿ ಬೆಳವಣಿಗೆ ಹೊಂದುತ್ತಾರೆ. ಈ ಹಂತದ ಪ್ರಭಾವದಿಂದಾಗಿಯೇ ಒಂದು ಪೂಜಾರಿ ವರ್ಗದ ಉದಯ ಆಗ್ತದೆ. ಕೆಲವೊಂದು ರಾಷ್ಟ್ರೀಯ ಸಮುದಾಯಗಳು ಕೂಡ ಅಸ್ತಿತ್ವಕ್ಕೆ ಬೆಳೆದು ಬರಲಿಕ್ಕೆ ಇದು ಕಾರಣವಾಗುತ್ತದೆ. ಪೂಜಾರಿ ವರ್ಗದಂಥವುಗಳು ಒಂದು ಆರಾಧನೆಗೆ ಸಂಬಂಧಪಟ್ಟಿರುವ, ಆಚರಣೆಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನು ನಿರ್ವಹಿಸಿದರೆ, ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂಥ ಕೆಲವೊಂದು ಪ್ರಬಲ ಸಮುದಾಯಗಳು, ಹಳ್ಳಿ ನಗರಗಳಂಥವುಗಳು ಬೆಳೆದು ಬರಲಿಕ್ಕೆ ಆರಂಭವಾಗುತ್ತವೆ. ಅಂದರೆ ಸಮಾಜ ಈ ಮೊದಲಿದ್ದ ಹಂತಕ್ಕಿಂತಲೂ ವಿಸ್ತೃತವಾಗಿ ಹಾಗೆ ತನ್ನ ಗಾತ್ರದಲ್ಲಿ ವಿಕಸನವನ್ನು ಪಡೆದುಕೊಳ್ಳುತ್ತದೆ. ಇದನ್ನೇ ಅಗಸ್ಟ್ ಕೋಮ್ಟ್ ಸಾಮಾಜಿಕ ವಿಕಸನ ಎಂದು ಪರಿಗಣಿಸುತ್ತಾನೆ. Dear students, the second stage is metaphysical or abstract stage. It is the second stage which comes in social evolution. According to Auguste Comte, it is the improvement stage in human thought, and also it is the most important stage in human intellectual development as well as social development. Compared to the first stage, here a lot of differences and improvements are found in the second stage. The characteristics of metaphysical stage are: the people started to believe that all the activities of the world
are directed, controlled by which is energy, we can't observe it. And also all the activities of human beings are also determined by the abstract power. This belief compared to the first stage, in the first stage the people believe on supreme power or natural power, which is the power of above human thought. But in this stage the people started to believe in a particular power which is not observable. And second character is, in this stage the people are not ready to agree which is abstract in nature, or the God is always in abstract in nature. We can't see him directly. According to Auguste Comte, the stage started in 1300 BC. And another one character is, this stage is very short period, especially in this stage what the old traditions are introduced in the theological stage are removed, especially in this stage. It gives chance to the evolution of, or the progress of society compared to best first one. And another one feature is that in this stage judiciaries and Vedic priests are the dominant class. They became more dominant in this stage. Judiciaries, they have knowledge to decide which is right and wrong. And Vedic priests, they are able to conduct worship as based on their knowledge, so they became superior or dominant. And especially in this stage the other new communities also came into force. They are the priests class, and some national communities are also came into exist. It is the improvement in the social evolution mentioned by Auguste Comte. ಅಗಸ್ಟ್ ಕೋಮ್ಟರ ಸಿದ್ಧಾಂತದ ಮೂರನೆಯ ಹಂತವೆಂದರೆ ವೈಜ್ಞಾನಿಕ ಅಥವಾ ಪ್ರತ್ಯಕ್ಷ ಪ್ರಮಾಣವಾದ ಹಂತ. ದೇವಶಾಸ್ತ್ರೀಯ ಮತ್ತು ಅಮೂರ್ತ ಹಂತದ ನಂತರ ಬರುವ ಕೊನೆಯ ಹಂತವೇ ವೈಜ್ಞಾನಿಕ ಅಥವಾ ಪ್ರತ್ಯಕ್ಷ ಪ್ರಮಾಣವಾದ ಹಂತ. ಅಗಸ್ಟ್ ಕೋಮ್ಟರ ಪ್ರಕಾರ 19ನೇ ಶತಮಾನದ ಆದಿಯಲ್ಲಿ ಈ ಹಂತದ ಪ್ರಾರಂಭವಾಗುತ್ತದೆ ಎನ್ನುವಂಥದ್ದನ್ನು ಪ್ರಸ್ತಾಪಿಸುತ್ತಾರೆ. 19ನೇ ಶತಮಾನದ ಆರಂಭದಲ್ಲಿ ಈ ವೈಜ್ಞಾನಿಕ ಅಥವಾ ಪ್ರತ್ಯಕ್ಷ ಪ್ರಮಾಣವಾದ ಹಂತ ಪ್ರಾರಂಭಗೊಳ್ಳುತ್ತದೆ. ಈ ಹಂತದಲ್ಲಿ ಊಹೆಗಿಂತ ಅಂದರೆ ಕಲ್ಪನೆಗಿಂತ ವೀಕ್ಷಣೆ ಅಥವಾ ಅವಲೋಕನೆಗೆ ಹೆಚ್ಚಿನ ಪ್ರಾಶಸ್ತ್ಯವಿರುತ್ತದೆ. ವೈಜ್ಞಾನಿಕ ಜ್ಞಾನವು ವೀಕ್ಷಣೆ ಮತ್ತು ಅನುಭವದ ಸಹಾಯದಿಂದ ಸಂಗ್ರಹಿಸಲ್ಪಟ್ಟ ಸತ್ಯ ಸಂಗತಿಗಳನ್ನು ಆಧರಿಸಿರುತ್ತದೆ. ಈ ಮೊದಲೆರಡಿನ ಹಂತಗಳಲ್ಲಿ ಮಾನವನು ಅರಿತುಕೊಂಡಂತಹ ಕಂಡುಕೊಂಡಂತಹ ಜ್ಞಾನವು
ವೈಜ್ಞಾನಿಕವಾಗಿರದೆ ಅದು ಕೇವಲ ಕಲ್ಪನೆಯ ಆಧಾರಿತವಾಗಿರುವಂಥದ್ದು. ದೇವರು, ನಂಬಿಕೆ, ಶಕ್ತಿ ಇವುಗಳ ಬಗ್ಗೆ ಇರುವಂಥ ವಿಚಾರಗಳು ಕೇವಲ ಅವರ ಕಲ್ಪನೆಗೆ, ಅಮೂರ್ತ ಕಣ್ಣಿಗೆ ಗೋಚರಿಸದ ಸ್ವರೂಪದಲ್ಲಿದ್ದವು. ಆದರೆ ವೈಜ್ಞಾನಿಕ ಹಂತಕ್ಕೆ ಬಂದಾಗ ಇಲ್ಲಿ ಅವನು ಸಂಗ್ರಹಿಸಿಕೊಂಡ ಜ್ಞಾನ, ಪಡೆದುಕೊಂಡ ಜ್ಞಾನ ಕೇವಲ ಅವನು ಕಣ್ಣಾರೆ ವೀಕ್ಷಿಸಿದ ಘಟನೆಗಳ ಮೂಲಕ, ಅವನು ಜೀವನದಲ್ಲಿ ಅನುಭವಿಸಿದ ಅನುಭವದ ಮೂಲಕ ಕೆಲವೊಂದು ಸತ್ಯ ಸಂಗತಿಗಳನ್ನು ನಿರ್ಧರಿಸಲಿಕ್ಕೆ ಪ್ರಾರಂಭಿಸಿದ. ಅವಲೋಕನ ಮತ್ತು ಸತ್ಯ ಸಂಗತಿಗಳ ವರ್ಗೀಕರಣ ವೈಜ್ಞಾನಿಕ ಜ್ಞಾನದ ಪ್ರಾರಂಭ ಅಂತ ನಾವು ಕರಿತೀವಿ. ಅಗಸ್ಟ್ ಕೋಮ್ಟರು ವೈಜ್ಞಾನಿಕ ಜ್ಞಾನವನ್ನು ವರ್ಗೀಕರಿಸುವಂತಹ ವಿಜ್ಞಾನಗಳ ವರ್ಗೀಕರಣವನ್ನು ನೋಡಿದ್ದೀವಿ. ಈ ಥರ ವಿಜ್ಞಾನವನ್ನು ಅಥವಾ ವೈಜ್ಞಾನಿಕ ಜ್ಞಾನವನ್ನು ವರ್ಗೀಕರಿಸುವಂಥದ್ದು ಅದು ಅವಲೋಕನ ಮತ್ತು ಸತ್ಯ ಸಂಗತಿಗಳನ್ನು ಆಧರಿಸಿ ಪ್ರಾರಂಭವಾಯಿತೆಂದು ಅಗಸ್ಟ್ ಕೋಮ್ಟನ ವಿಚಾರ. ಕೋಮ್ಟರು ಈ ಹಂತವು ಕಾಲ್ಪನಿಕ ಹಂತಕ್ಕಿಂತಲೂ ಸುವ್ಯವಸ್ಥಿತವಾದದ್ದು. ವೈಜ್ಞಾನಿಕ ಹಂತವನ್ನು ಕಾಲ್ಪನಿಕ ಹಂತಕ್ಕೆ, ದೇವಶಾಸ್ತ್ರೀಯ ಹಂತಕ್ಕೆ ಹೋಲಿಕೆ ಮಾಡಿದರೆ ಬಹಳಷ್ಟು ದೃಷ್ಟಿಕೋನದಿಂದಲೂ ಸುವ್ಯವಸ್ಥಿತವಾದದ್ದು ಅಂತ ಕರೀತಾನ. ಆಮೇಲೆ ಎರಡನೆಯ ಹಂತವಾಗಿರುವಂತಹ ಅಮೂರ್ತ ಹಂತಕ್ಕೆ ವೈಜ್ಞಾನಿಕ ಹಂತವನ್ನು ಹೋಲಿಕೆ ಮಾಡಿ ವೈಜ್ಞಾನಿಕ ಹಂತವು ಹೆಚ್ಚು ಪ್ರಗತಿಪರವಾದದ್ದು ಅಂತ ಕರೀತಾನ. ಅಂದರೆ ಮೊದಲೆರಡು ಹಂತಗಳಿಗೆ ಇದು ವೈಜ್ಞಾನಿಕ ಹಂತವನ್ನು ಹೋಲಿಕೆ ಮಾಡಿ ಇದು ಹೆಚ್ಚು ಸುವ್ಯವಸ್ಥಿತವಾದದ್ದು, ಪ್ರಗತಿಪರವಾದದ್ದು ಮತ್ತು ವಿಕಾಸವನ್ನು ಪರಿಪೂರ್ಣವಾಗಿ ಪಡೆದುಕೊಂಡಿದ್ದು ಅಂತ ವಿಚಾರವನ್ನು ಕೋಮ್ಟ ವ್ಯಕ್ತಪಡಿಸ್ತಾನೆ. ವೈಜ್ಞಾನಿಕ ಹಂತದಲ್ಲಿ ಆಡಳಿತಗಾರರು, ನೀತಿ ಧೋರಣೆಗಳನ್ನು ರೂಪಿಸುವವರು, ಕೈಗಾರಿಕೋದ್ಯಮಿಗಳು ಮತ್ತು ವಿಜ್ಞಾನಿಗಳು ಸಮಾಜದಲ್ಲಿ ಪ್ರಾಬಲ್ಯ ಪಡೆದುಕೊಳ್ಳುತ್ತಾರೆ. ಈ ಮೊದಲಿನ ಹಂತಗಳಲ್ಲಿ ನಾವು ನೋಡಿದಾಗ ಕೆಲವೊಂದು ಕಡೆ ಪುರೋಹಿತಶಾಹಿ ವರ್ಗ, ಇನ್ನೊಂದು ಹಂತದಲ್ಲಿ ನ್ಯಾಯವಾದಿಗಳು, ವೈದಿಕ ವರ್ಗದವರು ಪ್ರಾಮುಖ್ಯತೆಯನ್ನು ಪಡೆದುಕೊಂಡರೆ, ಪ್ರಾಬಲ್ಯವನ್ನು ಪಡೆದುಕೊಂಡರೆ, ವೈಜ್ಞಾನಿಕ ಹಂತಕ್ಕೆ ಬಂದಾಗ ಅವರೆಲ್ಲರೂ ಕಣ್ಮರೆಯಾಗಿ ಅವರ ಸ್ಥಳದಲ್ಲಿ ಒಂದು ವಿಶಿಷ್ಟ ಆಡಳಿತವನ್ನು ನಿರ್ವಹಿಸುವಂಥ ಶಕ್ತಿ ಹೊಂದಿದಂಥವರು, ಪ್ರಗತಿಗೆ ಪೂರಕವಾಗಿರುವಂಥ ನೀತಿ ಧೋರಣೆಗಳನ್ನು ರೂಪಿಸುವವರು, ಕೈಗಾರಿಕೆಗಳನ್ನು ಹುಟ್ಟುಹಾಕಿ ನಿರ್ವಹಿಸುವವರು ಮತ್ತು ಸಂಶೋಧನೆಯಲ್ಲಿ ತೊಡಗಿ ಶೋಧಿಸುವಂಥ ವಿಜ್ಞಾನಿಗಳು ಈ ಸಮಾಜದ ಪ್ರಬಲ ವರ್ಗಗಳಾಗಿ, ಪ್ರಬಲ ವ್ಯಕ್ತಿಗಳಾಗಿ ಬೆಳವಣಿಗೆ ಹೊಂದುತ್ತಾರನ್ನುವಂಥದ್ದು ಅಗಸ್ಟ್ ಕೋಮ್ಟನ ವಿಚಾರ. ವೈಜ್ಞಾನಿಕ ಜ್ಞಾನವನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಇಲ್ಲಿ ಅದರದೇ ಆಗಿರುವಂಥ ಸಾಧನ ಮತ್ತು ಮಾರ್ಗಗಳಿವೆ. ವೈಜ್ಞಾನಿಕ ಹಂತದಲ್ಲಿ ಅವನು ಏನನ್ನ ಶೋಧಿಸಿದನ, ಗುರುತಿಸಿದನ ಅಥವಾ ಜ್ಞಾನವನ್ನು ಸಂಗ್ರಹಿಸಿದನ, ಆ ಜ್ಞಾನವನ್ನು ಸಂಗ್ರಹಿಸಿಕೊಳ್ಳುವುದಕ್ಕೆ ಅವನು ಕೆಲವೊಂದು ಸಾಧನ ಮತ್ತು ಮಾರ್ಗಗಳನ್ನು ಕಂಡುಕೊಂಡಿದ್ದಾನೆ. ಉದಾಹರಣೆಗೆ ನೀರು ಅನ್ನುವಂಥದ್ದನ್ನು ಅವನು ಈ ಮೊದಲೆರಡು ಹಂತಗಳು ಅವುಗಳೊಂದು ನೈಸರ್ಗಿಕ ಶಕ್ತಿ ಅಂತ ಪರಿಗಣಿಸಿದರೆ, ಸೊ ಇಲ್ಲಿ ನೈಸರ್ಗಿಕ ಶಕ್ತಿಯ ನೀರಿನ ಸ್ಪಷ್ಟತೆಯನ್ನು ವಿಜ್ಞಾನದ ಮೂಲಕ ಗುರುತಿಸಿಕೊಂಡಿದ್ದಾರೆ. ನೀರು ಅನ್ನುವಂಥದ್ದು ಎರಡು ಹೈಡ್ರೋಜನ್ನು ಒಂದು ಆಕ್ಸಿಜನ್ನದ ಸಂಯೋಜನೆಯಿಂದ ಸೃಷ್ಟಿಸಲ್ಪಡುತ್ತದೆ. ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ಗಾಡ್, ಅದು ದೇವರು ಸೃಷ್ಟಿಸಿದ್ದಲ್ಲ, ಅದು ನೈಸರ್ಗಿಕವಾಗಿಯೇ ರಚಿತವಾಗಿರುವಂಥದ್ದು ಒಂದು ಸತ್ಯ ಸಂಗತಿಯನ್ನು, ಜ್ಞಾನವನ್ನು ಕಂಡುಕೊಂಡಿರುವಂಥದ್ದು. ಕೋಮ್ಟರ ದೃಷ್ಟಿಯಲ್ಲಿ
ವೈಜ್ಞಾನಿಕ ಸಮಾಜವು ಮಾನವ ಸಮಾಜವನ್ನು ತಲುಪುವ ಕೊನೆಯ ಘಟ್ಟವನ್ನು ಪ್ರತಿನಿಧಿಸುತ್ತದೆ ಅಂತ ಕರೀತಾರೆ. ಈ ವೈಜ್ಞಾನಿಕ ಜ್ಞಾನ ಅನ್ನುವಂಥದ್ದು ಮಾನವ ಸಮಾಜದ ಬೆಳವಣಿಗೆಯ ವಿಕಸನದ ಒಂದು ಸರ್ವಶ್ರೇಷ್ಠ ಹಾಗೂ ಕೊನೆಯ ಹಂತವೆಂದು ಪರಿಗಣಿಸುತ್ತಾರೆ. ಈ ರೀತಿಯಾಗಿ ಅಗಸ್ಟ್ ಕೂಮ್ಟರು 3 ಹಂತಗಳಲ್ಲಿ ಬೌದ್ಧಿಕ ವಿಕಸನದ ಜೊತೆಗೆ ಸಮಾಜದ ವಿಕಾಸವಾದದ್ದನ್ನು ಹೋಲಿಕೆ ಮಾಡಿ ಸಮಾಜ ವಿಕಾಸ ಸಿದ್ಧಾಂತದ ಬಗ್ಗೆ ಕೂಮ್ಟರು ಈ 3 ಹಂತಗಳ ನಿಯಮದ ಮೂಲಕ ಪ್ರಸ್ತಾಪಿಸಿದ್ದಾರೆ. Dear students, the last third stage is positive or scientific stage. Here, this scientific or positive stage comes after the theological and metaphysical stage. According to Auguste Comte, the stage start from beginning of the 19th century. Especially in this stage, there is a more importance to observation, not to imagination. The more preference goes to what we got knowledge through observation, not by imagination. Especially in this stage, all the knowledge and social facts are based on scientific knowledge, which is collected through observation and through help of experience. Before, what the knowledge is, it is only by imagination. But in this stage, what the knowledge is acquired, it is must and should based on the proper observation and the what human being had an experience through conduct different activities. According to Auguste Comte, through this stage, the scientific knowledge is classification started. The classification of scientific knowledge is started in this stage when we started to use of observation and social facts. According to Auguste Comte, this stage is systematic compared to theological stage. Theological stage, it is not a systematic stage, it is only an imagination and there is no improvement in human thinking. And the scientific stage is also more progressive compared to the metaphysical stage or abstract stage. Metaphysical stage is not progressive, it is only an improvement in some aspect, it is not progressive. Compared to both theological and metaphysical stage, the scientific stage is more systematic and progressive according to Auguste Comte. And especially in the scientific stage, administrators, policymakers, industrialists and scientists are more dominant in society because they got a supreme knowledge through observation, through scientific methods, and they are the center point of the social activities
or development. Before stages, the priests class, judiciaries, and Vedic priests are the dominant, but in this stage, they lose their place or power. In this place, the administrators, lawmakers, and industrialists, scientists, they are the supreme powers. They got dominant place in society. For determination of scientific knowledge, the above mentioned persons started to use some means and equipments to get scientific knowledge. So already we know that what is water. It is H2O, two hydrogen and one oxygen. The composition of two hydrogen or oxygen is called water. But before theological stage, they have it is an God, it is a natural power. In this stage also it is a natural power, but it is a naturally constructed thing. So this type of knowledge is found in scientific stage. According to Auguste Comte view, the scientific society, the development in social development in scientific stage, it represents that it reached the last stage of human social development. What nowadays society is, it is the scientific or positive society. It is only depend upon observation and social facts. This is the theory of Auguste Comte. ಅಗಸ್ಟ್ ಕೋಮ್ಟನ ಸಿದ್ಧಾಂತದ ಕುರಿತು, ಅವನ 3 ಹಂತಗಳ ನಿಯಮದ ಕುರಿತು ಕೆಲವೊಂದು ವಿಮರ್ಶೆಯನ್ನು ಮಾಡ್ತಾರೆ. ಅದರಲ್ಲಿ ಮೊದಲಿಗನಾಗಿರುವಂಥ ಬೋಗಾರ್ಡಸರು ಅಗಸ್ಟ್ ಕೋಮ್ಟರ 3 ಹಂತಗಳ ನಿಯಮವನ್ನಿಟ್ಟುಕೊಂಡು ರಚನಾತ್ಮಕ, ನ್ಯಾಯಾಧಾರಿತ ಹಾಗೂ ವಿರಸ ಮುಕ್ತವಾದ ಸಮಾಜವನ್ನು ಸ್ಥಾಪಿಸುವ ಉದ್ದೇಶವುಳ್ಳ ಚಿಂತನಾ ಕ್ರಮವನ್ನು ಸೂಚಿಸುವಲ್ಲಿ ಅಗಸ್ಟ್ ಕೋಮ್ಟರು ವಿಫಲರಾಗಿದ್ದಾರೆ ಅಂತ ವಿಮರ್ಶೆಯನ್ನು ಮಾಡ್ತಾರೆ. ಅವನು ಕೊಟ್ಟಿರುವಂಥ 3 ಹಂತಗಳ ನಿಯಮಕ್ಕೆ ಯಾವುದೇ ಸೂಕ್ತವಾಗಿರುವಂಥ ರಚನೆ ಇಲ್ಲ ಅಂತ. ಒಂದು ನ್ಯಾಯಬದ್ಧವಾಗಿರುವಂಥ ಸಮಾಜ ಹೇಗೆ ಸ್ಥಾಪನೆಗೊಂಡದನ್ನುವಂಥ ಉದ್ದೇಶವನ್ನು ಹೇಳುವಲ್ಲಿ ವಿಫಲಾಗಿದ್ದಾನೆ. ಒಂದು ವಿರಸ ಮುಕ್ತ ಸಮಾಜವನ್ನು ಸ್ಥಾಪಿಸುವ ಉದ್ದೇಶವನ್ನು ಸೂಚಿಸುವಲ್ಲಿ ಆತ ವಿಫಲನಾಗಿದ್ದಾನಂತ ವಿಮರ್ಶಿಸ್ತಾರೆ. ಇನ್ನೊಬ್ಬ ಉಘಾನ್ ಅನ್ನುವಂಥ ಚಿಂತಕ, ಈ ಸಿದ್ಧಾಂತದ ತಳಹದಿಯು ಶುದ್ಧ ನಕಾರಾತ್ಮಕ ಮತ್ತು ಹಾನಿಕಾರಕ ಅಂಶಗಳನ್ನು ಒಳಗೊಂಡಿದೆ ಅಂತ ಟೀಕಿಸ್ತಾರೆ. ಅಗಸ್ಟ್ ಕೋಮ್ಟನ ಸಿದ್ಧಾಂತದ ಒಂದು ತಳಹದಿ ಏನದ, ಬೌದ್ಧಿಕ ವಿಕಸನಕ್ಕೂ ಮತ್ತು ಸಾಮಾಜಿಕ ವಿಕಸನದಕ್ಕೂ ಸಹಸಂಬಂಧದ. ಬೌದ್ಧಿಕ ವಿಕಸನ ಹೊಂದಿದಂತೆ ಸಮಾಜ ವಿಕಸನಗೊಳ್ತದನ್ನುವಂಥ ಅಂಶವನ್ನು ಪ್ರಸ್ತಾಪಿಸಿರುವಂಥದ್ದು ಶುದ್ಧ ನಕಾರಾತ್ಮಕ, ತಿರಸ್ಕರಿಸಲ್ಪಡುವಂಥದ್ದು, ಹಾಗೆ ಹೇಳುವಂಥದ್ದು ತಪ್ಪು ಅನ್ನುವಂಥ ಒಂದು ವಿಚಾರವನ್ನು ಉಘಾನ್ ವ್ಯಕ್ತಪಡಿಸ್ತಾನೆ. ಹಾಗೆ ಇನ್ನು ಕೆಲವೊಬ್ಬರ ವಾದ ಏನಂತಂದರೆ, ಮಾನವನ ಬೌದ್ಧಿಕ ಮತ್ತು ಸಾಮಾಜಿಕ ವಿಕಾಸದಲ್ಲಿ ಏಕಮುಖ ವಿಕಾಸ ತತ್ವವನ್ನು ಪ್ರತಿಪಾದಿಸಿದ್ದು ಸರಿಯಲ್ಲ ಅಂತ ವಾದವನ್ನು ಮಾಡ್ತಾರೆ. ಮಾನವನ ಬೌದ್ಧಿಕ ವಿಕಾಸ ಮತ್ತು ಸಾಮಾಜಿಕ ವಿಕಾಸ ಎರಡೂ ಒಂದು ಅನ್ನುವಂಥ ಹೇಳೋದು ಸರಿಯಲ್ಲ ಅಂತ. ಸೊ ಮಾನವನ ಬೌದ್ಧಿಕ ವಿಕಾಸ ಯಾವಾಗ ಹೆಚ್ಚು ಕಡಿಮೆ ಇರ್ತದೆ, ಹಾಗೆ ಸಮಾಜನೂ ಕೂಡ ಯಾವಾಗಲೂ ಹೆಚ್ಚು ಕಡಿಮೆ ವಿಕಾಸನ ಆಗುತ್ತದೆ. ಈ ಥರ ಏಕಮುಖ ವಿಕಾಸ ತತ್ವವನ್ನು ಪ್ರತಿಪಾದಿಸಿದ್ದು ಸರಿಯಲ್ಲ ಅನ್ನುವಂಥ ವಾದವನ್ನು ಕೆಲವೊಂದು ಚಿಂತಕರು ಟೀಕಿಸ್ತಾರ ಅಥವಾ ವಿಮರ್ಶಿಸ್ತಾರ. ಸೊ ಸಮ್ ಕ್ರಿಟಿಸಿಸಮ್ against the theory of law of 3 stages. According to Bogardas,
he criticized that here Auguste Comte failed to suggest some thoughts what which objectives essence for the establishment of society by structurally, judicially, and non critically. So this is criticized by Bogardas. And another one person, Ughan, he criticized that this theory had the foundation, it is totally negative and harmful factors. It includes negative and harmful factors. And some scholars criticize that what Auguste Comte mentioned, the method evolution principle in the intellectual development of human being and social evolution, it is completely wrong. It is not a right thing. So these all are the criticism made by some scholars. ಏನೇ ಆದರೂ ಕೂಡ ಅಗಸ್ಟ್ ಕುಮ್ಟರ ಈ 3 ಹಂತಗಳ ನಿಯಮವು ಕೂಡ ಸಮಾಜ ಹೇಗೆ ವಿಕಸನ ಆಗ್ಯದ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಲ್ಲಿ ವೈಜ್ಞಾನಿಕವಾಗಿರುವಂಥ ವಿಚಾರ ಅನ್ನುವಂಥದ್ದನ್ನು ನಾವು ನಂಬಬಹುದು. ಎನಿವೇ ಹಿಯರ್ we always accept the theory of Auguste Comte, how the social evolution takes place. Dear students, in next class we discuss his another one theory. Thank you.